ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತಿನ ವಿಡಿಯೋದಲ್ಲಿ ಒಂದು ಹೈಲಿ ಎಫೆಕ್ಟಿವ್ ಆಂಟಿ ಏಜಿಂಗ್ ಫೇಸ್ ಪ್ಯಾಕ್ ಅನ್ನ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ. ಈ ಫೇಸ್ ಪ್ಯಾಕ್ ನಿಮಗೆ ರಿಂಕಲ್ಸ್ ಕಡಿಮೆ ಮಾಡ್ಕೊಳ್ಳೋಕ್ಕೆ ಹೆಲ್ಪ್ ಮಾಡುತ್ತೆ, ಫೈನ್ ಲೈನ್ಸ್ ಕಡಿಮೆ ಮಾಡುತ್ತೆ, ಡಾರ್ಕ್ ಸ್ಪಾಟ್ಸ್ ಕಡಿಮೆ ಮಾಡುತ್ತೆ ಮತ್ತು ನಿಮ್ಮ ಸ್ಕಿನ್ ಅನ್ನ ನ್ಯಾಚುರಲ್ ಆಗಿ ಬ್ರೈಟ್ ಮಾಡುತ್ತೆ. ನಮಗೆ ಏಜ್ ಆಗ್ತಾ ಹೋದಂಗೆ ನಮ್ಮ ಸ್ಕಿನ್ ಅಲ್ಲಿರುವಂತಹ ಕೊಲಾಜಿನ್ ಲಾಸ್ ಆಗ್ತಾ ಹೋಗುತ್ತೆ ಮತ್ತು ಚರ್ಮದ ಎಲಾಸ್ಟಿಸಿಟಿ ಕಡಿಮೆ ಆಗ್ತಾ ಹೋಗುತ್ತೆ. ಇದರಿಂದಾಗಿ ಬಹಳ ಬೇಗ ಫೈನ್ ಲೈನ್ಸ್ ಆಗೋದು, ರಿಂಕಲ್ಸ್ ಆಗೋದು, ಸ್ಕಿನ್ ಡಲ್ ಆಗೋದು, ಅನ್ಈವನ್ ಸ್ಕಿನ್ ಟೋನ್ ಆಗೋಕೆ ಸ್ಟಾರ್ಟ್ ಆಗುತ್ತೆ. ಸೊ ಇಂಥ ಟೈಮಲ್ಲಿ ನೀವು ಕೆಮಿಕಲ್ ಬೇಸ್ಡ್ ಪ್ರಾಡಕ್ಟ್ಸ್ ಗಳನ್ನ ಯೂಸ್ ಮಾಡೋ ಬದಲು ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಗಳನ್ನು ಕೂಡ ಯೂಸ್ ಮಾಡಿಕೊಂಡು ನಮ್ಮ ಸ್ಕಿನ್ಗೆ ಸಪೋರ್ಟ್ ಮಾಡಬಹುದು. ಓವರ್ ಆಲ್ ನಮ್ಮ ಸ್ಕಿನ್ ಟೆಕ್ಸ್ಚರ್ ಅನ್ನ ಇಂಪ್ರೂವ್ ಮಾಡ್ಕೋಬಹುದು. ಸೊ ಈ ಫೇಸ್ ಪ್ಯಾಕ್ ಅನ್ನ ಪ್ರಿಪೇರ್ ಮಾಡ್ಕೊಳ್ಳೋಕ್ಕೆ ನಮಗೆ ಮೇನ್ ಆಗಿ ಫ್ಲಾಕ್ಸ್ ಸೀಡ್ ಅಥವಾ ಅಗಸೆ ಬೀಜ ಬೇಕಾಗತ್ತೆ. ಅಗಸೆ ಬೀಜದಲ್ಲಿ ಒಮೆಗಾ 3 ಫ್ಯಾಟಿ ಆಸಿಡ್ಸ್ ಮತ್ತು ಹಲವಾರು ಆಂಟಿ ಆಕ್ಸಿಡೆಂಟ್ಸ್ಗಳು ಹೆಚ್ಚಾಗಿರುತ್ತೆ. ಇದು ನಮ್ಮ ಸ್ಕಿನ್ ಇಲಾಸ್ಟಿಸಿಟಿಯನ್ನ ಇಂಪ್ರೂವ್ ಮಾಡೋಕೆ ಹೆಲ್ಪ್ ಮಾಡುತ್ತೆ, ಚರ್ಮವನ್ನ ಟೈಟ್ ಮಾಡಿ ರಿಂಕಲ್ಸ್ ಆಗದೆ ಇರೋ ಹಾಗೆ ಪ್ರಿವೆಂಟ್ ಮಾಡುತ್ತೆ ಮತ್ತು ಆಲ್ರೆಡಿ ಆಗಿರೋ ರಿಂಕಲ್ಸ್ ಅನ್ನ ಸ್ಮೂತ್ ಮಾಡ್ತಾ ಬರುತ್ತೆ. ಸೊ ನೀವು 2 ಸ್ಪೂನ್ ಆಗುವಷ್ಟು ಅಗಸೆ ಬೀಜದ ಪೌಡರ್ ಅನ್ನ ತಗೋಬೇಕು. ನಿಮ್ಗೆ ಎಷ್ಟು ಬೇಕಾಗತ್ತೆ ನೋಡಿ ಅಷ್ಟು ನೋಡ್ಕೊಂಡು ತಗೋಬಹುದು. ಈಗ ಇದಕ್ಕೆ ಹಾಲನ್ನ ಹಾಕೊಂಡು ಪೇಸ್ಟ್ ಆಗೋ ತರ ಮಿಕ್ಸ್ ಮಾಡ್ಕೋಬೇಕು. ನಾನಿಲ್ಲಿ ತೋರಿಸ್ತಿರೋ ಹಾಗೆ ಪೇಸ್ಟ್ ಆಗಬೇಕು. ಸೊ ಇದಕ್ಕೆ ಎಷ್ಟು ಹಾಲು ಬೇಕಾಗತ್ತೆ ಅಂತ ನೋಡ್ಕೊಂಡು ಹಾಕೋಬಹುದು. ಹಾಲಲ್ಲಿ ಲ್ಯಾಕ್ಟಿಕ್ ಆಸಿಡ್ ಇರೋದ್ರಿಂದ ಜಂಟಲ್ ಆಗಿ ನಮ್ಮ ಚರ್ಮವನ್ನ ಎಕ್ಸ್ಫೋಲಿಯೇಟ್ ಮಾಡುತ್ತೆ ಮತ್ತು ನಮ್ಮ ಚರ್ಮವನ್ನ ಬ್ರೈಟ್ ಮಾಡುತ್ತೆ. ನಂತರ ನೀವು ಇದನ್ನ 15ರಿಂದ 20 ನಿಮಿಷ ಹಾಗೆ ಬಿಡಬೇಕು. ಇದನ್ನ ನೀವು ಇನ್ಸ್ಟೆಂಟ್ ಆಗಿ ರೆಡಿ ಮಾಡ್ಕೊಂಡು ಹಚ್ಕೊಳ್ಳೋ ಹಾಗಿಲ್ಲ. ಅಗಸೆ ಬೀಜ ಹಾಲನ್ನ ಅಬ್ಸಾರ್ಬ್ ಮಾಡಿಕೊಂಡು ಒಂದು ಜೆಲ್ ಅನ್ನ ಪ್ರೊಡ್ಯೂಸ್ ಮಾಡುತ್ತೆ. ಆ ಜೆಲ್ಲಿಂದ ನಮ್ಮ ಚರ್ಮಕ್ಕೆ ತುಂಬಾ ಬೆನಿಫಿಟ್ಸ್ ಇದೆ, ಜೊತೆಗೆ ನಮಗೆ ಅಪ್ಲೈ ಮಾಡ್ಕೊಳ್ಳೋಕ್ಕೂ ಕೂಡ ಈಸಿ ಆಗತ್ತೆ. 15 ನಿಮಿಷ ಆದ್ಮೇಲೆ ನೀವಿಲ್ಲಿ ನೋಡ್ತಿರ್ಬಹುದು, ಈ ತರ ದಪ್ಪವಾಗಿರುತ್ತೆ. ಅಗಸೆ ಬೀಜ ಜೆಲ್ ಅನ್ನ ಬಿಟ್ಟಿರುತ್ತೆ. ಈಗ ನೀವು ಇದಕ್ಕೆ 2ರಿಂದ 3 ಡ್ರಾಪ್ ಆಗುವಷ್ಟು ಲೆಮನ್ ಜ್ಯೂಸ್ ಅನ್ನ ಹಾಕೋಬೇಕು. ಜಾಸ್ತಿ ಹಾಕೊಳ್ಳೋಕೆ ಹೋಗ್ಬೇಡಿ. ಲೆಮನ್ ಜ್ಯೂಸ್ ಅಲ್ಲಿ ವಿಟಮಿನ್ ಸಿ ಇರೋದ್ರಿಂದ ಪಿಗ್ಮೆಂಟೇಶನ್ ಕಡಿಮೆ ಮಾಡೋಕೆ ಮತ್ತು ಮುಖದ ಮೇಲಿರುವಂತಹ ಕಪ್ಪು ಕಲೆಗಳನ್ನ ಕಡಿಮೆ ಮಾಡೋಕೆ ಹೆಲ್ಪ್ ಮಾಡುತ್ತೆ. ಸ್ಮಾಲ್ ಅಮೌಂಟ್ ಅಲ್ಲಿ ಇದನ್ನ ಯೂಸ್ ಮಾಡಿದಾಗ ಈವನ್ ಸ್ಕಿನ್ ಟೋನ್ ಪಡೆಯೋಕೆ ಹೆಲ್ಪ್ ಮಾಡುತ್ತೆ. ನಂತರ ಇದಕ್ಕೆ 2 ಸ್ಪೂನ್ ಆಗುವಷ್ಟು ಮೊಸರು ಹಾಕೋಬೇಕು. ಮೊಸರಲ್ಲಿರುವಂತಹ ಪ್ರೋಬಯೋಟಿಕ್ಸ್ ಆಗಿರ್ಬೋದು ಅಥವಾ ನ್ಯಾಚುರಲ್ ಎನ್ಸೈಮ್ಸ್ ಆಗಿರ್ಬೋದು ಅಥವಾ ಲ್ಯಾಕ್ಟಿಕ್ ಆಸಿಡ್ಸ್ ಆಗಿರ್ಬೋದು ನಮ್ಮ ಚರ್ಮವನ್ನ ಹೈಡ್ರೇಟ್ ಮಾಡೋಕೆ ಹೆಲ್ಪ್ ಮಾಡುತ್ತೆ ಮತ್ತು ನಮ್ಮ ಚರ್ಮ ಸಾಫ್ಟ್ ಆಗತ್ತೆ. ಚರ್ಮದಲ್ಲಿ ಇರಿಟೇಷನ್ ಆಗ್ತಿದ್ರೆ ಕಡಿಮೆ ಮಾಡುತ್ತೆ, ಚರ್ಮವನ್ನ ಸ್ಮೂತ್ ಮಾಡಿ ಗ್ಲೋ ಕೊಡುತ್ತೆ ಅಂತಾನೆ ಹೇಳ್ಬಹುದು. ಈಗ ಇದನ್ನ ಕರೆಕ್ಟ್ ಆಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡ್ಮೇಲೆ ಇದರ ಕನ್ಸಿಸ್ಟೆನ್ಸಿ ಈ ತರ ಇರಬೇಕು. ಜಾಸ್ತಿ ನೀರ್ ತರನು ಇರಬಾರ್ದು, ತುಂಬಾ ದಪ್ಪನೂ ಇರಬಾರ್ದು. ಆಗ ಅಪ್ಲೈ ಮಾಡ್ಕೊಳ್ಳೋಕೆ ಈಸಿ ಆಗತ್ತೆ. ಆಲ್ವೇಸ್ ಫೇಸ್ ಪ್ಯಾಕ್ ಗಳನ್ನ ಹಚ್ಕೊಳ್ಳೋದಕ್ಕಿಂತ ಮೊದಲು ಮುಖವನ್ನ ಕ್ಲೀನ್ ಆಗಿ ವಾಶ್ ಮಾಡ್ಕೊಂಡಿರ್ಬೇಕು. ಪೂರ್ತಿ ಮುಖಕ್ಕೆ ನೀಟಾಗಿ ಅಪ್ಲೈ ಮಾಡ್ಕೋಬೇಕು. ನಿಮಗೆ ಎಲ್ಲೆಲ್ಲಿ ಫೈನ್ ಲೈನ್ಸ್ ಇದೆ, ರಿಂಕಲ್ಸ್ ಇದೆ, ಕಪ್ಪು ಕಲೆಗಳಿದೆ ನೋಡಿ, ಅಲ್ಲಿ ಜಾಸ್ತಿ ಫೋಕಸ್ ಮಾಡಿಕೊಂಡು ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಹಚ್ಕೊಂಡ್ಮೇಲೆ 20 ನಿಮಿಷ ಬಿಟ್ಟು ನಾರ್ಮಲ್ ವಾಟರ್ ಅಲ್ಲಿ ಮುಖವನ್ನ ವಾಶ್ ಮಾಡ್ಕೋಬಹುದು. ತುಂಬಾ ಬಿಸಿ ನೀರಲ್ಲಿ ಅಥವಾ ತುಂಬಾ ಕೋಲ್ಡ್ ಆಗಿರುವಂತ ನೀರಲ್ಲಿ ಮುಖವನ್ನ ವಾಶ್ ಮಾಡ್ಕೋಬೇಡಿ, ಇದರಿಂದ ಸ್ಕಿನ್ಗೆ ಇರಿಟೇಟ್ ಆಗಬಹುದು. ವಾಶ್ ಮಾಡ್ಕೊಂಡಾದ್ಮೇಲೆ ಜಂಟಲ್ ಆಗಿ ಡ್ರೈ ಮಾಡಿಕೊಂಡು ಲೈಟ್ ಆಗಿರುವಂತ ಮಾಯಿಶ್ಚರೈಸರ್ ಅನ್ನ ಹಚ್ಕೋಬೇಕಾಗತ್ತೆ. ಈ ಫೇಸ್ ಪ್ಯಾಕ್ ಅನ್ನ ನೀವು ವಾರದಲ್ಲಿ 2ರಿಂದ 3 ಸಲ ಅಪ್ಲೈ ಮಾಡ್ಕೋಬಹುದು. ರೆಗ್ಯುಲರ್ ಆಗಿ ನೀವು ಇದನ್ನ ಯೂಸ್ ಮಾಡಿದಾಗ ನಿಮ್ಮ ಸ್ಕಿನ್ ಟೆಕ್ಸ್ಚರ್ ಅಲ್ಲಿ ಇಂಪ್ರೂವ್ ಆಗಿರೋದು, ಫೈನ್ ಲೈನ್ಸ್ ಮತ್ತು ರಿಂಕಲ್ಸ್ ಕಡಿಮೆ ಆಗಿರೋದು ಗೊತ್ತಾಗತ್ತೆ. ನಿಮ್ಮ ಸ್ಕಿನ್ ಕಾಂಪ್ಲೆಕ್ಷನ್ ಕೂಡ ಬ್ರೈಟ್ ಆಗಿರುತ್ತೆ. ಯಾವಾಗ್ಲೂ ಹೇಳೋ ಹಾಗೆ ನ್ಯಾಚುರಲ್ ರೆಮಿಡೀಸ್ ಆಗಿರೋದ್ರಿಂದ ತಾಳ್ಮೆಯಿಂದ ಕನ್ಸಿಸ್ಟೆಂಟ್ ಆಗಿ ಯೂಸ್ ಮಾಡಬೇಕು. ಮತ್ತೆ ನೀವು ಈ ಫೇಸ್ ಪ್ಯಾಕ್ ಅನ್ನ ಟ್ರೈ ಮಾಡೋಕ್ಕಿಂತ ಮೊದಲು ಪ್ಯಾಚ್ ಟೆಸ್ಟ್ ಮಾಡಿ ನೋಡ್ಕೊಂಡು ಕಂಟಿನ್ಯೂ ಮಾಡಿ. ನಿಮ್ದು ತುಂಬಾ ಸೆನ್ಸಿಟಿವ್ ಸ್ಕಿನ್ ಆಗಿದ್ರೆ ಲೆಮನ್ ಜ್ಯೂಸ್ ಅನ್ನ ಸ್ಕಿಪ್ ಮಾಡಬಹುದು. ಸೊ ಇದು ತುಂಬಾ ಸಿಂಪಲ್ ಫೇಸ್ ಪ್ಯಾಕ್ ಆಗಿದ್ರೂ ಕೂಡ ನಿಮ್ಮ ಸ್ಕಿನ್ ಸ್ಮೂತ್ ಆಗಿ, ಹೆಲ್ದಿ ಆಗಿ, ಯಾವಾಗ್ಲೂ ಯಂಗ್ ಆಗಿ ಕಾಣೋಕೆ ಹೆಲ್ಪ್ ಮಾಡುತ್ತೆ. ಸೊ ಇದನ್ನ ಟ್ರೈ ಮಾಡಿದ್ಮೇಲೆ ರಿಸಲ್ಟ್ ಹೇಗ್ ಬಂತು ಅನ್ನೋದನ್ನ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ.